ನೋಡ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಕ್ರಾಂತಿಯ ಆಟ ಶುರುವಾಗಿದೆ. ಇನ್ನೊಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಇವತ್ತು ಔತಣಕೂಟವನ್ನ ಕರೆದಿದ್ದಾರೆ. ಸಂಜೆ ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಔತಣಕೂಟಕ್ಕೆ ಕರೆದಿದ್ದಾರೆ. ಸಂಪುಟ ಪುನರ್ರಚನೆ ಮುನ್ನ ಸಿಎಂರಿಂದ ಸಚಿವರಿಗೆ ಡಿನ್ನರ್ ಪಾರ್ಟಿ. ಬಿಹಾರ ಚುನಾವಣೆ ಬಳಿಕ ಸಂಪುಟ ಪುನರ್ರಚನೆ ಬಹುತೇಕ ಫಿಕ್ಸ್ ಅಂತಲೇ ಹೇಳಲಾಗ್ತಾ ಇದೆ. ಸದ್ಯ ಸಚಿವರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಬೇರೆ ರಾಜ್ಯಗಳ ಚುನಾವಣೆ ಹಿನ್ನೆಲೆ ಈ ಔತಣಕೂಟ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಬಿಹಾರ ಚುನಾವಣೆಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಅವರ ಪಾತ್ರ ಅದೆಲ್ಲವೂ ಕೂಡ ಅಂದ್ರೆ ಸಚಿವರು ಕೂಡ ಹೇಗೆ ತೊಡಗಿಸ್ಕೊಳ್ಬೇಕು ಈ ಎಲ್ಲದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಇನ್ನು ಸಿಎಂ ಡಿನ್ನರ್ ಸಭೆ ಬಗ್ಗೆ ಪರಮೇಶ್ವರ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ. ಒಂದು 6 ತಿಂಗಳಿಗೊಂದ್ಸರಿ ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ಥರ ಆಗಿದೆ. ಅದು ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು? ಕರೀತಾರೆ. ಅದೇ ರೀತಿ ಕರೆದಿರೋ ಅದೇನು ದೊಡ್ಡ ವಿಚಾರ ಏನಲ್ಲ. ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಬಜೆಟ್ ಸಂದರ್ಭದಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಕರೆಯೋದು ನೋಡಿದೀವಿ ಸರ್. ಈಗ ಸಂದರ್ಭ ಈಗ ಬೇರೆ ಆಗಿದೆಯಲ್ಲ ಸರ್, 2.5 ವರ್ಷ ಹತ್ರ ಆಗ್ತಿರೋದ್ರಿಂದ ಕರೆದಿರೋದ್ರಿಂದಲೇ ಇಷ್ಟು ಚರ್ಚೆ ಆಗ್ತಾ ಇರೋದು. ಅದಕ್ಕೂ ಸಂಬಂಧ ಇದೆ ಅಂತ ನನಗೇನು ಅನ್ಸಲ್ಲ. ಊಟ ಮಾಡೋದಕ್ಕೂ 2.5 ವರ್ಷ ಆಗೋದಕ್ಕೂ ಸಂಬಂಧ ಏನಿದೆ? ಅದೇನು ಎಲೆಕ್ಷನ್ ಮಾಡೋದಕ್ಕೆ ಸಭೆ ಮಾಡ್ತಾರೆ. ಯಾವುದು ಬಿಜೆಪಿ ಬಿಹಾರ ಎಲೆಕ್ಷನ್ಗೆ ಕಲೆಕ್ಷನ್ಗೋಸ್ಕರ ಕರೆದಿದ್ದಾರೆ ಮುಖ್ಯಮಂತ್ರಿಗಳು. ಅಲ್ಲಿ ಕೂತ್ಕೊಂಡು ಅಂಗಡಿ ಇಡ್ತಾರೆ. ಅವ್ರೇನ್ರಿ, ಅವ್ರು ಏನು ಬೇಕಾದ್ರೂ ಮಾತಾಡ್ತಾರೆ. ಬಿಜೆಪಿ ಅವ್ರಿಗೇನು ಹಿಂಗೆ ಮಾತಾಡ್ಬೇಕು ಹಂಗೆ ಮಾತಾಡಬೇಕು ಅಂತ ಏನಿಲ್ಲ. ಏನು ಬೇಕಾದ್ರೂ ಮಾತಾಡ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಏನು ಬೇಕಾದ್ರೂ ಮಾತಾಡ್ತಾರೆ. ಇನ್ನು ಡಿನ್ನರ್ ಪಾರ್ಟಿ ಕುರಿತಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅವ್ರೇನ್ ಹೇಳಿದ್ರು ಬನ್ನಿ ನೋಡೋಣ. ಡಿನ್ನರ್ ಮೀಟಿಂಗ್ ಕಡೆ ಎಲ್ಲ ಶಾಸಕರಿಗೂ ಸಚಿವರಿಗೂ ಬಹಳಷ್ಟು ಒಂದು ಕುತೂಹಲ ಇದೆ. ಹೌದು, ನಮಗೂ ಕೂಡ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿ ಮುಖ್ಯಮಂತ್ರಿಯವರ ಭೋಜನ ಕೂಟ ಬಹಳ ಚೆನ್ನಾಗಿರುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ. ಒಳ್ಳೊಳ್ಳೆ ಎಲ್ಲ ಮೆನ್ಯೂ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಸೊ ಒಳ್ಳೆ ಊಟ ಮಾಡ್ಬೋದು ಅನ್ಕೊಂಡಿರ್ತೀವಿ ಮತ್ತು ಒಳ್ಳೆ ಚರ್ಚೆ ಕೂಡ ಆಗುತ್ತೆ ಅನ್ಕೊಂಡಿರ್ತೀವಿ. ಬಿಜೆಪಿ ಅವ್ರು ಹೇಳಬೇಕು, ವಿರೋಧ ಪಕ್ಷದವ್ರು ಏನಾದರೂ ಹೇಳಬೇಕು. ಇದು ಮುಖ್ಯಮಂತ್ರಿಯವರು ಕರೆದಿರುವಂಥದ್ದು. ಈಗ ನನಗೆ ಅಜೆಂಡಾ ಗೊತ್ತಿಲ್ಲಪ್ಪ, ಆಯ್ತಾ, ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋದ ನಂತರ ಹೇಳ್ತೀನಿ. ಆದರೆ ಇದರಲ್ಲಿ ಒಂದು ಸೌಹಾರ್ದ ಕೂಡ ಒಂದು ಅಂತನೂ ಸೌಹಾರ್ದದ ಒಂದು ಊಟ, ಒಂದು ಭೋಜನ ಕೂಟ ಅಂತಲೂ ಹೇಳ್ಬೋದು. ಮತ್ತು ಅನೇಕ ವಿಷಯಗಳು ಚರ್ಚೆ ಆಗ್ತದೆ. ನಮ್ಮ ರಾಜ್ಯದ್ದು, ಇಡೀ ದೇಶದ್ದು ಎಲ್ಲ ಕೂಡ ಚರ್ಚೆ ಆಗೇ ಆಗ್ತದೆ. ನೋಡೋಣ ಏನು ಅಂತ. ಅವರವರ ಒಂದು ಇದನ್ನು ಬಿಂಬಿಸುವಂಥದ್ದು ರೀತಿ ಅಷ್ಟೇ. ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ಅದು ಚರ್ಚೆ ಮೀಟಿಂಗಲ್ಲಿ ಏನಾಗುತ್ತೆ ಆಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಮೀಟಿಂಗಲ್ಲಿ ಏನಾಯಿತು. ಇನ್ನು ಡಿನ್ನರ್ ಪಾರ್ಟಿ ವಿಚಾರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇದೇನು ಅಪರಾಧನ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನೇನ್ ಹೇಳಿದ್ರು ಬನ್ನಿ ನೋಡೋಣ. ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ಏನ್ ನಿಮ್ಮ ಐ ಕಾಂಟ್ ಅಂಡರ್ಸ್ಟ್ಯಾಂಡ್. ಕೇಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ, ಮತ್ತೆ ಯಾಕೆ ಕೇಳ್ತಾ ಇದ್ದೀರಿ? ನಾನು ಆಗಾಗ ಊಟ ಕೊಡ್ತಾ ಇರ್ತೀನಿ. ಬಹಳ ದಿನಗಳಿಂದ ಕೊಟ್ಟಿರ್ಲಿಲ್ಲ, ಅದಕ್ಕೋಸ್ಕರ ಕೊಡ್ತಾ ಇದ್ದೀನಿ ಅಷ್ಟೇ. ಊಟ ಸ್ಪೆಷಲ್ ಏನಲ್ಲ, ಮಾಮೂಲಿ ಊಟನೇ. ನಿಮ್ಗೆ ನಿಮ್ಮ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ, ವಿರೋಧ ಪಕ್ಷದವ್ರ ದೃಷ್ಟಿನಲ್ಲಿ ಸ್ಪೆಷಲ್ ಆಗಿ ಕಾಣಿಸುತ್ತೆ ಅಷ್ಟೇ. ಅದು ನಾರ್ಮಲ್ ಆಗೇ ಇರ್ತದೆ ಫುಡ್. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಪುನಾರಚನೆಗೂ ಊಟ ಕೊಡೋದಕ್ಕೂ ಸಂಬಂಧ ಇಲ್ಲ.